ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ಮೈಸೂರು ವಿಶ್ವವಿದ್ಯಾನಿಲಯದ BA ಪದವಿಯ ರಾಜ್ಯಶಾಸ್ತ್ರ ವಿಷಯದ 4ನೇ ಸೆಮ್ನ ವಿದ್ಯಾರ್ಥಿಗಳಿಗೆ ಸಿಲೆಬಸ್ನ ಭಾಗವಾಗಿ ಇರತಕ್ಕಂಥ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಈ ಪತ್ರಿಕೆಯ 8ನೇ ಸೆಷನ್ ಅನ್ನು ಇವತ್ತು ನಾವು ನೋಡೋರಿದ್ದೀವಿ. ಇದರಲ್ಲಿ ದ ಥಿಯರಿ ಆಫ್ ರಿಯಲಿಸಮ್ ಟು ದಿ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಏನು ವಾಸ್ತವವಾದ ಅಂತ ಕರಿತೀವಿ ನಾವು. ಆ ಸಿದ್ಧಾಂತವನ್ನು ಇವತ್ತು ಅದರ ಒಂದು ಭಾಗ 1, ಯಾಕಂದರೆ ತುಂಬ ದೊಡ್ಡದಾದಂಥ ಪರಿಕಲ್ಪನೆ. ಇದರ ಬಗ್ಗೆ ಸಂಪೂರ್ಣ ವಿಷಯಗಳನ್ನು ನಾವು 2 ಭಾಗಗಳಲ್ಲಿ ನೋಡ್ತೀವಿ. ಪ್ರಸ್ತುತ ವಿಡಿಯೋದಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪಾರ್ಟ್ 1. ಓಕೆ, ರಿಯಲಿಸಮ್. ಇದನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಇರತಕ್ಕಂಥ ಸಿದ್ಧಾಂತ ಅಂತ ಕರಿತೀವಿ. ಅಪ್ರೋಚ್, ಅದರ ಅಧ್ಯಯನಕ್ಕೆ ಇರತಕ್ಕಂತಹ ವಿಧಾನ ಅಂತ ಕೂಡ ಕರಿತೀವಿ. ಯಾವುದಂದ್ರೂ ಕೂಡ ಒಂದೇ ಅರ್ಥ. ನಾವು ಈ ಹಿಂದೆ ನೋಡಿದ್ವಿ ಐಡಿಯಲಿಸಮ್ ಥಿಯರಿ. ಏನು ಆದರ್ಶವಾದ ಸಿದ್ಧಾಂತದ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಯಾವ ರೀತಿಯ ಒಂದು ಪ್ರಯತ್ನ ನಡೀತು ಅಂತ ಹೇಳಿ. ಬಟ್ ಆ ಐಡಿಯಲಿಸಮ್, ಆದರ್ಶವಾದ 2ನೇ ಮಹಾಯುದ್ಧ ಪ್ರಾರಂಭವಾಗುವ ಸಮಯಕ್ಕೆ ವಿಫಲವಾಯಿತು. ಲೀಗ್ ಆಫ್ ನೇಷನ್ಸ್ನ ವಿಫಲತೆಯೊಂದಿಗೆ ಐಡಿಯಲಿಸಮ್ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ಸ್ವಲ್ಪ ಕಾಲ ಮರೆಯಾಗತ್ತೆ. ಆ ಸ್ಥಾನದಲ್ಲಿ ಹುಟ್ಕೊಳ್ಳೋ ಸಿದ್ಧಾಂತನೇ ರಿಯಲಿಸಮ್. ಓಕೆ, ಅಗೇನ್ ನಾವು ಸ್ವಲ್ಪ ಇದರ ಇತಿಹಾಸವನ್ನು ಚರ್ಚೆ ಮಾಡಿ ಬಂದರೆ, ಲಿಬರಲ್ ಐಡಿಯಲಿಸಮ್ ಅಂತ ಏನೇ ಈ ಹಿಂದೆ ಉದಾರವಾದಿ ಆದರ್ಶವಾದ ಸಿದ್ಧಾಂತ ಜಾರಿಯಲ್ಲಿತ್ತು. ಆ ಸಿದ್ಧಾಂತದ ಮುಖ್ಯ ತಿರುಳು ಸಾರಾಂಶ ಏನು ಅಂದರೆ ಆಪ್ಟಿಮಿಸ್ಟಿಕ್ ಇಮೇಜ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ತುಂಬ ಆಶಾವಾದಿ ದೃಷ್ಟಿಕೋನದಿಂದ ನೋಡುತ್ತೆ. ಎಲ್ಲರೂ ಕೂಡ ಸಹಕಾರದಿಂದ, ಹೊಂದಾಣಿಕೆಯಿಂದ ಜಾಗತಿಕ ಅಭಿವೃದ್ಧಿಗಾಗಿ, ಎಲ್ಲ ರಾಷ್ಟ್ರಗಳ ನಾಗರಿಕತೆಗಳ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಏರ್ಪಡಬೇಕು ಅನ್ನೋದನ್ನು ಆದರ್ಶವಾದ ಹೇಳುತ್ತೆ. ಆದರೆ ಆ ಆದರ್ಶವಾದ ಅಸ್ತಿತ್ವದಲ್ಲಿ ಇರುವಾಗಲೇ ಜಾಗತಿಕವಾಗಿ ಅನೇಕ ಸಮಸ್ಯೆಗಳು ಹುಟ್ಟುಕೊಂಡ್ವು. ಅದರಲ್ಲಿ ಎಕನಾಮಿಕ್ ಡಿಪ್ರೆಷನ್ ಕೂಡ ಒಂದು. ಏನು ಅಮೆರಿಕದಲ್ಲಿ 1929ರಲ್ಲಿ ಮಹಾ ಆರ್ಥಿಕ ಕುಸಿತ ಸಂಭವಿಸಿತು. ಜೊತೆಗೆ 1939ರಲ್ಲಿ ಲೀಗ್ ಆಫ್ ನೇಷನ್ಸ್ ವಿಫಲ ಆಗಿ 2ನೇ ಜಾಗತಿಕ ಯುದ್ಧ ಶುರುವಾಯಿತು. ದ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟೆಡ್. ಈ ಎಲ್ಲ ಸಮಸ್ಯೆಗಳಿಂದ ಅಲ್ಲಿ ಏನು ಪ್ರೂವ್ ಆಯಿತು ಅಂದರೆ ಟೋಟಲಿ ದ ಲಿಬರಲ್ ಐಡಿಯಲಿಸಮ್ ಫೇಲ್ಡ್. ಈ ಒಂದು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆಶಾವಾದಿ ಪರಿಕಲ್ಪನೆ ಬದಲಾಗಿ ನಿರಾಶಾವಾದಿ ಪರಿಕಲ್ಪನೆ ಹುಟ್ಕೊಳ್ತು. ದಟ್ ಈಸ್ ಪೆಸಿಮಿಸ್ಟಿಕ್ ಇಮೇಜ್ ಅಂತ ಕರಿತೀವಿ ನಾವು. ಇಂತಹ ಪೆಸಿಮಿಸ್ಟಿಕ್ ಇಮೇಜ್ ಹುಟ್ಟಿಕೊಂಡಂಥ ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ತಜ್ಞರು, ಅಧ್ಯಯನ ಮಾಡ್ತಕ್ಕಂಥ ತಜ್ಞರು, ದ ಐಆರ್ ಸ್ಕಾಲರ್ಸ್ ಕೇಮ್ ವಿತ್ ಎ ನ್ಯೂ ಅಪ್ರೋಚ್, ಒಂದು ಹೊಸ ಅಪ್ರೋಚ್, ಹೊಸ ಅಧ್ಯಯನ ವಿಧಾನವನ್ನು, ಸಿದ್ಧಾಂತವನ್ನು ಕಂಡುಕೊಳ್ತಾರೆ. ದಟ್ ಈಸ್ ರಿಯಲಿಸಮ್, ಅದು ವಾಸ್ತವವಾದ. ಆ ರಿಯಲಿಸಮ್ನ ವಿವರಣೆ ಮಾಡೋದಕ್ಕೆ ಅವರು ಕೆಲವು ಈ ಹಿಂದೆ ತಮ್ಮ ಸಿದ್ಧಾಂತಗಳಲ್ಲಿ ಪ್ರತಿಪಾದನೆ ಮಾಡಿದಂತಹ ಅಂಶಗಳನ್ನು ಈ ರಿಯಲಿಸಮ್ಗೆ ಇತಿಹಾಸವಾಗಿ ಆಧಾರವಾಗಿ ತೆಗೆದುಕೊಳ್ತಾರೆ. ದೇ ಟುಕ್ ದ ಹೆಲ್ಪ್ ಫ್ರಮ್ ದ ಐಡಿಯಾಸ್ ಆಫ್ ಥುಸಿಡೈಡ್ಸ್. ಥುಸಿಡೈಡ್ ವಾರ್ಗಳು ಅಂತ ಹೇಳಿ ಗ್ರೀಕನ ಇತಿಹಾಸದಲ್ಲಿ ಪ್ರಸಿದ್ಧವಾದಂತಹ ಯುದ್ಧಗಳು ಇವು. ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರಗಳ ನಡುವೆ ಅಧಿಕಾರದ ಒಂದು ಕಚ್ಚಾಟಕ್ಕಾಗಿ ನಡೆದಂತಹ ಯುದ್ಧಗಳು. ಅಲ್ಲಿ ಅಧಿಕಾರಕ್ಕಾಗಿ ಯಾವ ರೀತಿ ರಾಜ್ಯಗಳ ನಡುವೆ ಯುದ್ಧಗಳು ಸಂಭವಿಸಿದ್ವು ಅನ್ನೋದನ್ನು ವಿವರಿಸುತ್ತೆ. ಅಂದರೆ ವಾಸ್ತವವಾದ ಅಂದರೆ ಏನು ಹೇಳ್ರಿ, ಅಧಿಕಾರಕ್ಕಾಗಿನ ಕಚ್ಚಾಟ. ರಿಯಲಿಸಮ್ನ ಮುಖ್ಯ ತಿರುಳು ಏನಂದರೆ ಅಧಿಕಾರವನ್ನು ಪಡೆಯೋದಕ್ಕೋಸ್ಕರನೇ ಪ್ರತಿಯೊಂದು ರಾಷ್ಟ್ರಗಳು ಪ್ರಯತ್ನವನ್ನು ಪಡ್ತಿರ್ತವೆ ಅನ್ನೋದು. ಹಾಗೆ ಮೆಕ್ಯಾವೆಲಿ ತನ್ನ ಪ್ರಿನ್ಸ್ ಅನ್ನುವ ಒಂದು ಕೃತಿಯಲ್ಲಿ ಏನು ಹೇಳ್ತಾರೆ ಅಂದರೆ, ರಾಜನಾದವನು ಯಾವಾಗಲೂ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇರಬೇಕು, ತನ್ನ ಅಧಿಕಾರವನ್ನು ಹೆಚ್ಚಿಸ್ಕೊಳ್ಳೋ ಪ್ರಯತ್ನದಲ್ಲೇ ತೊಡಗಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ರಾಜನಾದವನು ಸಿಂಹದಂತಹ ಶಕ್ತಿಯನ್ನು ಹೊಂದಿರಬೇಕು, ನರಿಯಂತಹ ತಂತ್ರಜ್ಞಾನವನ್ನು ಅಂದರೆ ಸ್ಟ್ರಾಟಜೀಸ್ನ, ನರಿ ಕುತಂತ್ರ ಅಂತ ಕರಿತೀವಲ್ಲ ನಾವು, ನರಿ ಬುದ್ಧಿ ಅಂತ ಕರಿತೀವಿ, ಚಾಣಾಕ್ಷತೆ ಅಂತ ಕರಿತೀವಿ. ರಾಜನಾದವನು ಕೇವಲ ದೈಹಿಕ ಶಕ್ತಿ ಅಥವಾ ಸೈನಿಕ ಶಕ್ತಿಯನ್ನು ಹೊಂದಿರೋದು ಅಷ್ಟೇ ಅಲ್ಲ, ಸಿಂಹದಂತೆ ಅವನು ಸೈನಿಕ ಶಕ್ತಿಯನ್ನು ಹೊಂದಿರಬೇಕು. ಜೊತೆಗೆ ನರಿ ತರಹ ಚಾಣಾಕ್ಷತೆಯನ್ನು ಹೊಂದಿರಬೇಕು. ಸ್ಟ್ರಾಟಜಿಸ್ನ ಯೂಸ್ ಮಾಡಿ ಯಾವಾಗಲೂ ತನ್ನ ರಾಜ್ಯದ ಶಕ್ತಿಯನ್ನು
ಹೆಚ್ಚಿಸ್ಕೊಳ್ತಿರ್ಬೇಕು, ತನ್ನ ರಾಜ್ಯದ ಅಧಿಕಾರವನ್ನು ಹೆಚ್ಚಿಸ್ಕೊಳ್ತಿರ್ಬೇಕು ಅಂತ ಮೆಕೆವೆಲ್ಲಿ ದ ಪ್ರಿನ್ಸ್ ಕೃತಿಯಲ್ಲಿ ಹೇಳ್ತಾರೆ. ಹಾಗೆ ಹಾಬ್ಸ್ ತನ್ನ ಲೇವಿಯಥನ್ ಕೃತಿಯಲ್ಲಿ ಏನು ಹೇಳ್ತಾನೆ, ಮನುಷ್ಯ ಏನು ಸ್ವಭಾವತಃ ಸ್ವಾರ್ಥಿ ಮನುಷ್ಯ. ಸೊ ಹೀಗಾಗಿ ಅವನು ಯಾವಾಗಲೂ ಜಗಳದಲ್ಲಿ ಹೋರಾಟದಲ್ಲಿ ತೊಡಗಿರ್ತಾನೆ. ಸೊ ನೈಸರ್ಗಿಕ ಸ್ಥಿತಿ ಮಾನವನ ಈ ಕೆಟ್ಟ ಸ್ವಭಾವದಿಂದ ತುಂಬ ಕ್ರೂರವಾಗಿತ್ತು. ಸೊ ಅದರಿಂದ ಹೊರಗೆ ಬರೋದಕ್ಕೆ ಅವನು ಲೇವಿಯಾತನು ಒಂದು ರಾಜನನ್ನು ಅಧಿಕಾರವನ್ನು ಹುಟ್ಟಿ ಹಾಕ್ತಾನೆ. ಆ ಲೇವಿಯಾತನ್ ಏನು ಅವನು ಎಲ್ಲ ಆ ಲೇವಿಯಾತನ ಒಂದು ಹುದ್ದೆಗೆ ಸಂಸ್ಥೆಗೆ ಎಲ್ಲ ಅಧಿಕಾರಗಳನ್ನು ಕೊಡ್ತಾನೆ. ಸೊ ಆ ಅಧಿಕಾರದ ಸರ್ವಾಧಿಕಾರದ ಅಡಿಯಲ್ಲಿ ಉಳಿದೆಲ್ಲ ಜನರು ಲೇವಿಯಾತನ್ ಹೇಳಿದ್ದನ್ನು ಕೇಳಿಕೊಂಡು ಇರಬೇಕು ಅನ್ನೋ ಪರಿಕಲ್ಪನೆಯನ್ನು ಹಾಬ್ಸ್ ಅವರು ಪ್ರತಿಪಾದನೆ ಮಾಡ್ತಾರೆ. ಸೊ ಇವರೆಲ್ಲರ ಐಡಿಯಾಸ್ನ ಬುನಾದಿಯ ಮೇಲೆ, ಯಾಕಂದರೆ ಇವರೆಲ್ಲರ ಆದರ್ಶ ಏನು ಪ್ರತಿಪಾದನೆಗಳಲ್ಲಿ ರಿಯಲಿಸಮ್ನ ಬೇರುಗಳು ಕಂಡು ಬರ್ತವೆ ಅಂತ. ಸೊ ಇವರ ಒಂದು ಏನು ಯೋಚನೆಗಳನ್ನು ಈ ರಿಯಲಿಸಮ್ಗೆ ಆಧಾರವಾಗಿ ತೆಗೆದುಕೊಂಡು ನಂತರ ಇದನ್ನು ಆಧುನಿಕ ಕಾಲದಲ್ಲಿ ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು, ಇದರ ಪ್ರತಿಪಾದನೆಯನ್ನು ಮುಂದುವರಿಸ್ಕೊಂಡು ಹೋದಂತಹ ಚಿಂತಕರು, ತಜ್ಞರು ಯಾರು ಅಂದರೆ E.H. ಕಾರ್ ಮತ್ತು ಮಾರ್ಗೆಂತೊ, ಹ್ಯಾನ್ಸ್ ಮಾರ್ಗೆಂತೊ ಮತ್ತು E.H. ಕಾರ್. ಸೊ E.H. ಕಾರ್ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ಇವರು ಕೃತಿಯನ್ನು ಬರೀತಾರೆ 20 Years Crisis ಅಂತ ಒಂದು ಕೃತಿಯಲ್ಲಿ. ಏನು ಲಿಬರಲ್ ಐಡಿಯಲಿಸಮ್ ಏನಿತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಅದು ಇಟ್ ವಾಸ್ ಎ ಯುಟೋಪಿಯನ್ ಥಿಯರಿ ಅಂತ ಕರೀತಾರೆ. ಅಂದರೆ ಅದು ಸಂಪೂರ್ಣವಾಗಿ ಕಾಲ್ಪನಿಕ ಸಿದ್ಧಾಂತ. ಆದರ್ಶ ಅನ್ನೋದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏರ್ಪಡೋದಕ್ಕೆ ಸಾಧ್ಯ ಇಲ್ಲ, ಜಾರಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದರ್ಶ ಅನ್ನೋದು ಹೇಳೋದಕ್ಕೆ ಚೆನ್ನಾಗಿರುತ್ತೆ, ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಹೊರತಾಗಿ ವಾಸ್ತವದಲ್ಲಿ ಇಟ್ ಕಾಂಟ್ ಬಿ ಇಂಪ್ಲಿಮೆಂಟೆಡ್ ಅಂತ ಇವರು ಈ ಆದರ್ಶವಾದವನ್ನು, ಲಿಬರಲ್ ಐಡಿಯಲಿಸಮನ್ನು ಟೀಕಿಸ್ತಾರೆ. ಮುಂದೆ ಅವ್ರದ್ದು ಸೊ IR ಈಸ್ ಮೋರ್ ಅಬೌಟ್ ಕಾನ್ಫ್ಲಿಕ್ಟ್ ದೆನ್ ಅಬೌಟ್ ಕೋಆಪರೇಷನ್. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನೋದು ಸಂಘರ್ಷಕ್ಕೆ ಸಂಬಂಧಪಟ್ಟಿದೆಯೇ ಹೊರತಾಗಿ ಸಹಕಾರಕ್ಕೆ ಅಲ್ಲ. ದೇರ್ ವಿಲ್ ಬಿ ಎ ಕಾನ್ಫ್ಲಿಕ್ಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಹೇಳಿ E.H. ಕಾರ್ ಅವರು ಹೇಳ್ತಾರೆ. ಸೊ ಆದರ್ಶವಾದಿಗಳು ಏನು ಹೇಳ್ತಿದ್ರು, ಅಲ್ಲಿ ಸಹಕಾರ ಇರುತ್ತೆ ಅಂತ. ಬಟ್ ಇಲ್ಲಿ ಅದನ್ನು ಸಂಪೂರ್ಣವಾಗಿ ಇವರು ಕಡೆಗಣಿಸ್ತಾರೆ. ಸಹಕಾರದ ಬದಲಿಗೆ ಸಂಘರ್ಷಣೆ ಇಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಸೊ ಹಿ ಸೇಸ್ ದಟ್ ಹಿ ಪ್ರೊಫೌಂಡ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಪೀಪಲ್ ಆ್ಯಂಡ್ ಕಂಟ್ರೀಸ್. ಸೊ ಯಾವ ರೀತಿ ಇಲ್ಲಿ ಜನರನ್ನು ಮತ್ತು ರಾಷ್ಟ್ರಗಳನ್ನು ಹೋಲಿಕೆ ಮಾಡ್ತಾರೆ. ಸೊ ಮಾನವ ಸ್ವಭಾವ ಹೇಗೆ ಅಂದರೆ, ಮಾನವ ಸ್ವಭಾವ ಮೂಲತಃ ಜಗಳಗಂಟಿ ಸ್ವಭಾವ. ಯಾವಾಗಲೂ ಮನುಷ್ಯನ ನಡುವೆ ದ್ವೇಷ, ಹೋರಾಟ, ತನ್ನ ಖಾಸಗಿ ಆಸ್ತಿಗಾಗಿ ತನ್ನ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಯಾವ ರೀತಿ ಪರಸ್ಪರ ಸ್ಪರ್ಧೆ, ಹೋರಾಟ ಇರುತ್ತೋ ಹಾಗೆ ರಾಷ್ಟ್ರಗಳ ನಡುವೆ ತನ್ನ ಹಿತಾಸಕ್ತಿಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ, ತನ್ನ ಅಧಿಕಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಲ್ಲಿ ಸಂಘರ್ಷ ಇರುತ್ತೆ. ಸೊ ಸಮ್ ಕಂಟ್ರೀಸ್ ಆ್ಯಂಡ್ ಪೀಪಲ್ ಆರ್ ಸ್ಟ್ರಾಂಗರ್ ದೆನ್ ಅದರ್ಸ್. ಸೊ ಈ ಸಂಘರ್ಷದಲ್ಲಿ ಕೆಲವು ರಾಷ್ಟ್ರಗಳು, ಕೆಲವು ಜನ ಸ್ಟ್ರಾಂಗ್ ಇರ್ತಾರೆ, ಪ್ರಬಲರಾಗಿರ್ತಾರೆ. ಬಟ್ ದೋಸ್ ಸ್ಟ್ರಾಂಗ್ ವಿಲ್ ಅಟೆಂಪ್ಟ್ ಟು ಪ್ರಿಸರ್ವ್ ದೇರ್ ಪ್ರಿವಿಲೇಜ್ಡ್ ಪೊಸಿಷನ್. ಸೊ ಆ ಪ್ರಬಲ ಆಗಿದ್ದಂಥ ವ್ಯಕ್ತಿಗಳಾಗಲಿ ರಾಷ್ಟ್ರಗಳಾಗಲಿ ಏನು ಪ್ರಯತ್ನವನ್ನು ಮುಂದುವರಿಸಿರ್ತಾರೆ ಅಂದರೆ, ತಮ್ಮ ಪ್ರಬಲ ಸ್ಥಾನವನ್ನು ಹಾಗೆ ಕಾಪಾಡಿಕೊಳ್ಬೇಕು, ತಮ್ಮ ಪ್ರಾಬಲ್ಯ ಅದೇ ರೀತಿ ಮುಂದುವರಿಯಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಆನ್ ದ ಅದರ್ ಸೈಡ್ ವೀಕ್ ವಿಲ್ ಟ್ರೈ ಟು ಚೇಂಜ್ ದ ಸ್ಟೇಟಸ್ ಕೋ. ಸೊ ಏನು ದುರ್ಬಲ ವರ್ಗ, ದುರ್ಬಲ ಜನ, ದುರ್ಬಲ ರಾಷ್ಟ್ರಗಳು ಅಂತಿರ್ತವೆ, ಅವು ಈ ಒಂದು ಸ್ಟೇಟಸ್ ಕೋ, ಒಂದೇ ತರಹದ ಪರಿಸ್ಥಿತಿಯನ್ನು ಬದಲಾವಣೆಗೆ ಬಯಸ್ತಿರ್ತಾರೆ. ಸೊ ಆ ಬದಲಾವಣೆಯಲ್ಲಿ ತಮ್ಮ ಅಧಿಕಾರವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ವೀಕರ್ ಸೆಕ್ಷನ್ ಯಾವಾಗಲೂ ಪ್ರಯತ್ನವನ್ನು ಪಡ್ತಾ ಇರುತ್ತೆ. ಸೊ ಈ ರೀತಿ ವೀಕರ್ ಮತ್ತು ಸ್ಟ್ರಾಂಗರ್ ಸೆಕ್ಷನ್ಗಳ ಮಧ್ಯೆ, ಪೀಪಲ್ ಮಧ್ಯೆ, ಕಂಟ್ರೀಸ್ ಮಧ್ಯೆ ಯಾವಾಗಲೂ ದೇರ್ ವಿಲ್ ಬಿ ಕಾನ್ಫ್ಲಿಕ್ಟ್. ಇದು E.H. ಕಾರ್ ಅವರ ವಿಶ್ಲೇಷಣೆ. ರಿಯಲಿಸಮ್ ಏನು ವಾಸ್ತವವಾದ ಸಿದ್ಧಾಂತದ ವಿಶ್ಲೇಷಣೆಯನ್ನು ಈ ರೀತಿ E.H. ಕಾರ್ ಅವರು ಮಾಡ್ತಾರೆ. ದೆನ್ ಆ 20 Years Crisis ಅಂತ ಹೇಳಿ ಒಂದು ಪ್ರಸಿದ್ಧ ಪುಸ್ತಕವನ್ನು ಬರೀತಾರೆ. ಅದರಲ್ಲಿ 2ನೇ ಜಾಗತಿಕ ಮಹಾಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ 2 ವರ್ಗಗಳ ನಡುವೆ, ಇಡೀ ಜಗತ್ತಿನ 2 ಗುಂಪುಗಳ ನಡುವೆ, ರಾಷ್ಟ್ರಗಳ 2 ಗುಂಪುಗಳ ನಡುವೆ ಯಾವ ರೀತಿ ಸಂಘರ್ಷ ಏರ್ಪಟ್ಟಿತ್ತು ಅನ್ನೋದನ್ನು ವಿವರಿಸ್ತಾರೆ. ಸೊ ಇಲ್ಲಿ ಜಾಗತಿಕ 2ನೇ ಮಹಾಯುದ್ಧದ ಅಂದರೆ ಮೊದಲನೇ ಮಹಾಯುದ್ಧದ ನಂತರ ಇಡೀ ಜಗತ್ತು 2 ಗುಂಪುಗಳಾಗಿತ್ತು. ಒಂದು ಹ್ಯಾವ್ಸ್ ಮತ್ತು ಹ್ಯಾವ್ ನಾಟ್ಸ್. ಅಂದರೆ ಯುದ್ಧದಲ್ಲಿ ಜಯಿಸಿದಂತಹ ರಾಷ್ಟ್ರಗಳ ಗುಂಪು ಒಂದು, ಇನ್ನೊಂದು ಯುದ್ಧದಲ್ಲಿ ಸಾಕಷ್ಟು ಸೋತಿದ್ದಲ್ಲದೆ ಹಾನಿಯನ್ನು ಅನುಭವಿಸಿದ ಗುಂಪು ಇನ್ನೊಂದು. ಸೊ ಇಲ್ಲಿ ಗೆದ್ದಂಥ ರಾಷ್ಟ್ರಗಳು ದೇ ವರ್ ಸ್ಯಾಟಿಸ್ಫೈಡ್. ಸೊ ದೇ ವಾಂಟೆಡ್ ಟು ಹೋಲ್ಡ್ ದೇರ್ ಪವರ್. ಸೊ ತಾವು ತಮ್ಮ ಅಧಿಕಾರವನ್ನು
ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತಿದ್ರು. ಸೊ ಅದೇ ಅವ ರಾಷ್ಟ್ರಗಳು ಅಂದರೆ ಬ್ರಿಟನ್, ಫ್ರಾನ್ಸ್, USA ಗೊತ್ತು ನಮಗೆಲ್ಲ. ಬಟ್ ಈ ರಾಷ್ಟ್ರಗಳು ಇವು ದೇ ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ದ ವಾಟ್ ದೇ ಹ್ಯಾವ್, ಬಿಕಾಸ್ ಆಲ್ರೆಡಿ ಸಾಕಷ್ಟು ಹಾನಿಯನ್ನು ಅನುಭವಿಸಿದ್ರು. ಹೀಗಾಗಿ ತಾವು ಪಡೆದಿದ್ದರ ಬಗ್ಗೆ ಅವ್ರಿಗೆ ಏನಿರಲಿಲ್ಲ, ಸಮಾಧಾನ ಇರಲಿಲ್ಲ. ಯಾಕಂದರೆ ಒಂದು ಕಡೆಗೆ ಆರ್ಥಿಕ ಹಾನಿ, ಸಾಕಷ್ಟು ಹಾನಿ ಸಂಭವಿಸಿತ್ತು, ಇನ್ನೊಂದು ಕಡೆಗೆ ಅವಮಾನ, ಸೋಲಿನ ಅವಮಾನ. ಸೊ ದೇ ವಾಂಟೆಡ್ ಟು ಚೇಂಜ್ ದ ಸ್ಟೇಟಸ್ ಕೋ ಬೈ ಯೂಸ್ ಆಫ್ ದೇರ್ ಫೋರ್ಸ್. ಸೊ ಹೀಗಾಗಿ ಅವರು ತಮ್ಮ ಬಲವನ್ನು, ಮಿಲಿಟರಿ ಶಕ್ತಿಯಾಗಲಿ ಬೇರೆ ಶಕ್ತಿಯಾಗಲಿ, ಆ ಒಂದು ಶಕ್ತಿಯನ್ನು ಬಳಸಿಕೊಂಡು ಏನು ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಮಾಡಿದರು. ದೇ ಆರ್ ದ ಕಂಟ್ರೀಸ್ ಲೈಕ್ ಜರ್ಮನಿ, ಇಟಲಿ, ಜಪಾನ್. ಸೊ ಈ ರಾಷ್ಟ್ರಗಳ ಒಂದು ಪ್ರಯತ್ನದ ಫಲವೇ, ಸೊ ಏನು ತಮ್ಮ ಬಲವನ್ನು ಬಳಸಿ ಆಗಿನ ಸನ್ನಿವೇಶನ ಬದಲಾಯಿಸೋಕೆ ಪ್ರಯತ್ನ ಮಾಡಿದ್ವೋ, ದಟ್ ಲೀಡ್ಸ್ ಟು ದಿ ಸೆಕೆಂಡ್ ವರ್ಲ್ಡ್ ವಾರ್. ನೆಕ್ಸ್ಟ್ ಮಾರ್ಗ್ಯುಂತೋ ಪ್ರಕಾರ, ಹ್ಯಾನ್ಸ್ ಮಾರ್ಗ್ಯುಂತೋ ಅವ್ರನ್ನ ನಾವು ಈ ಕ್ಲಾಸಿಕಲ್ ರಿಯಲಿಸಮ್ನ ಪಿತಾಮಹ ಅಂತ ಕರಿತೀವಿ. ವಿ ವಿಲ್ ಕಾಲ್ ಹಿಮ್ ಆಸ್ ದ ಫಾದರ್ ಆಫ್ ಕ್ಲಾಸಿಕಲ್ ರಿಯಲಿಸಮ್, ಸಾಂಪ್ರದಾಯಿಕ ಏನು ವಾಸ್ತವವಾದ ಪಿತಾಮಹ ಅಂತ ಕರಿತೀವಿ. ಸೊ ಇವರು ಅತ್ಯಂತ ಪ್ರಸಿದ್ಧ ಕೃತಿ ಇವ್ರದ್ದು ಪೊಲಿಟಿಕ್ಸ್ ಅಮಾಂಗ್ ನೇಷನ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಈ ಏನು ಪ್ರತಿಪಾದನೆಯನ್ನು ಮಾಡ್ತಾರೆ, ಸ್ಟ್ರಗಲ್ ಫಾರ್ ದ ಪವರ್ ಆ್ಯಂಡ್ ಪೀಸ್ ಅಂತ ಹೇಳಿ 1948ನಲ್ಲಿ ರಚನೆಯಾದಂಥ ಕೃತಿ ಇದು. ಇದರಲ್ಲಿ ಅವರು ಮುಖ್ಯವಾಗಿ 3 ಅಂಶಗಳನ್ನ ಪ್ರತಿಪಾದನೆ ಮಾಡ್ತಾರೆ. ದ ಫಸ್ಟ್ ಒನ್ ಈಸ್ ಹ್ಯೂಮನ್ ನೇಚರ್ ಈಸ್ ಅಟ್ ದ ಬೇಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಮೂಲ ಬುನಾದಿ ಯಾವುದು ಅಂದರೆ ಮಾನವನ ಸ್ವಭಾವ. ಸೊ ಮನುಷ್ಯನ ಸ್ವಭಾವದಿಂದನೇ ಅಂತಾರಾಷ್ಟ್ರೀಯ, ಯಾಕಂದರೆ ಮನುಷ್ಯನಿಂದನೇ ಅಂತಾರಾಷ್ಟ್ರೀಯ ಸಂಬಂಧಗಳು ಏರ್ಪಟ್ಟಿದ್ದು. ಸೊ ಮನುಷ್ಯನಿಗೆ ಯಾವ ರೀತಿ, ಮನುಷ್ಯನ ಮೂಲತಃ ಸ್ವಭಾವ ಏನು ಹೇಳ್ರಿ, ಸೆಲ್ಫ್ ಇಂಟ್ರೆಸ್ಟೆಡ್. ಸೊ ಸ್ವಹಿತಾಸಕ್ತಿಯನ್ನು ಬಯಸ್ತಕ್ಕಂಥವನು, ಯಾವಾಗಲೂ ಅಧಿಕಾರವನ್ನು ಪಡೀಬೇಕು, ಅಧಿಕಾರವನ್ನು ಚಲಾಯಿಸಬೇಕು ಅನ್ನೋ ಮನೋಭಾವನೆಯನ್ನು ಹೊಂದಿರ್ತಾನೆ ಮನುಷ್ಯ. ಅದೇ ರೀತಿ ರಾಷ್ಟ್ರಗಳು ಸಹ ಸ್ವಹಿತಾಸಕ್ತಿಯನ್ನು ಹೊಂದಿರ್ತವೆ. ಅದೇ ರಾಷ್ಟ್ರೀಯ ಹಿತಾಸಕ್ತಿ, ಅದನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವಾಗಲೂ ಅಧಿಕಾರವನ್ನು ಪಡೀಬೇಕು ಮತ್ತು ಪಡೆದಂಥ ಅಧಿಕಾರವನ್ನು ಚಲಾಯಿಸಬೇಕು, ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಬೇಕು ಅನ್ನೋ ಪ್ರಯತ್ನದಲ್ಲಿನೇ ಇರ್ತವೆ. ಸೊ ಇದು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿನ ಸಂಘರ್ಷಗಳಿಗೆ, ಯುದ್ಧಗಳಿಗೆ ಕಾರಣ ಆಗುತ್ತೆ. ಸೊ ಓನ್ಲಿ ಬಿಕಾಸ್ ಆಫ್ ದ ನೇಚರ್ ಆಫ್ ಹ್ಯೂಮನ್ ಅಂತ ಹೇಳ್ತಾರೆ. ಇನ್ನು ಎರಡನೇದು ಇವರು ಹೇಳೋದು ಅಂದರೆ ನೇಚರ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈಸ್ ಅನಾರ್ಕಿಕ್. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಹೇಗಿದೆ ಅಂದರೆ ಅರಾಜಕತೆಯಿಂದ ಕೂಡಿದೆ. ಅರಾಜಕತೆ ಅಂದರೆ ಏನು ಹೇಳ್ರಿ, ಅಂದರೆ ಇಡೀ ಜಗತ್ತನ್ನು ನಿಯಂತ್ರಿಸ್ತಕ್ಕಂತಹ ಜಾಗತಿಕ ಸರ್ಕಾರ ಇಲ್ಲ, ಜಾಗತಿಕ ಸಂಸ್ಥೆ, ಜಾಗತಿಕ ಕಾನೂನು ಅನ್ನೋದು ಬಿಗಿಯಾದಂತಹ ಜಾಗತಿಕ ಕಾನೂನು, ಜಾಗತಿಕ ಸರ್ಕಾರ, ವಿಶ್ವ ಸರ್ಕಾರ ಇಲ್ಲ. ದೇರ್ ಇಸ್ ನೋ ವರ್ಲ್ಡ್ ಗೌರ್ಮೆಂಟ್. ಸೊ ಯಾವಾಗ ಜಾಗತಿಕ ಸರ್ಕಾರ ಇಲ್ವೋ ಅಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ತಮಗೆ ಇಷ್ಟ ಬಂದ ಹಾಗೆ ಆಡ್ತವೆ. ಯಾಕಂದರೆ ಈಚ್ ಕಂಟ್ರಿ ಈಸ್ ಎ ಸಾವರಿನ್ ಕಂಟ್ರಿ. ಸೊ ಪ್ರತಿಯೊಂದು ಸಾರ್ವಭೌಮ ರಾಷ್ಟ್ರಗಳು ಕೂಡ ಏನು ಮಾಡ್ತವೆ, ತಮ್ಮದೇ ಆದಂತಹ ಮಿಲಿಟರಿ ಶಕ್ತಿಯನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತಮ್ಮ ಅಧಿಕಾರವನ್ನು ಹೆಚ್ಚಿಸುವುದಕ್ಕೆ ಪ್ರಯತ್ನ ಪಡ್ತವೆ. ಸೊ ಇನ್ನೊಂದು ಅಂಶವನ್ನು ಇಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಮಾರ್ಗ್ಯುಂತೋ, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ಡೊಮೆಸ್ಟಿಕ್ ಪೊಲಿಟಿಕ್ಸ್. ಸೊ ರಾಜಕೀಯದಲ್ಲಿ ಆಂತರಿಕ ರಾಜಕೀಯನೇ ಬೇರೆ, ಅಂತಾರಾಷ್ಟ್ರೀಯ ರಾಜಕೀಯನೇ ಬೇರೆ. ಆಂತರಿಕ ರಾಜಕೀಯದ ಉದ್ದೇಶ ತನ್ನ ದೇಶದ ಜನರಿಗೆ ಒಳಿತನ್ನು ಮಾಡೋದಿರುತ್ತೆ, ಅಲ್ಲಿ ಪೈಪೋಟಿ ಇರೋದಿಲ್ಲ, ಅಲ್ಲಿ ಜನರಿಗೆ ಆದಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡೋದಿರುತ್ತೆ. ಆದರೆ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಬಂದರೆ ಅಲ್ಲಿ ಕೇವಲ ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶ ಇರುತ್ತೆ. ಹೀಗಾಗಿ ಬೇರೆ ರಾಷ್ಟ್ರಗಳ ನಡುವೆ ಯಾವಾಗಲೂ ಹೋರಾಟ, ವೈಮನಸ್ಸು ಇದ್ದೇ ಇರುತ್ತೆ ಅಂತ. ಸೊ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಸೊ ಪ್ರತಿಯೊಂದು ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳೋದಕ್ಕೆ ಬಯಸ್ತಾ ಇರೋದ್ರಿಂದ ಯಾರೂ ಯಾರಿಗೆ ಸಹಾಯ ಮಾಡಲ್ಲ, ಯಾವ ದೇಶನೂ ಯಾವ ದೇಶಕ್ಕೆ ಸಹಾಯ ಮಾಡೋದಿಲ್ಲ. ಸೊ ಸಹಾಯವನ್ನು ಯಾರು ಮಾಡಬೇಕು ಇಲ್ಲಿ? ಸೆಲ್ಫ್ ಹೆಲ್ಪ್, ಸ್ವತಃ ನಮ್ಮನ್ನು ನಾವೇ ಸಹಾಯ ಮಾಡ್ಕೊಳ್ಬೇಕು, ಸ್ವಸಹಾಯ, ಸೆಲ್ಫ್ ಹೆಲ್ಪ್ ಥ್ರೂ ಪವರ್. ಸೊ ಅಧಿಕಾರವನ್ನು ಹೆಚ್ಚಿಸಿಕೊಳ್ಳೋದ್ರ ಮೂಲಕ ವಿ ಹ್ಯಾವ್ ಟು ಸರ್ವೈವ್. ಪ್ರತಿಯೊಂದು ರಾಷ್ಟ್ರ ತನ್ನ ಅಧಿಕಾರವನ್ನು ಹೆಚ್ಚಿಸಿಕೊಳ್ಳೋದ್ರ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾಗತ್ತೆ. ಸೊ ಈ ರೀತಿ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಲೈಕ್ ಆಲ್ ಪೊಲಿಟಿಕ್ಸ್ ಈಸ್ ಎ ಸ್ಟ್ರಗಲ್ ಫಾರ್ ಪವರ್. ಸೊ ಮಾರ್ಗ್ಯುಂತೋ ಮತ್ತೆ ಹೇಳ್ತಾರೆ, ಅಂತಾರಾಷ್ಟ್ರೀಯ ರಾಜಕೀಯ ಅಂದರೆ ಉಳಿದೆಲ್ಲ ರಾಜಕೀಯ ತರಹ ಇಟ್ಸ್ ಎ ಸ್ಟ್ರಗಲ್ ಫಾರ್ ಪವರ್, ಅಧಿಕಾರಕ್ಕಾಗಿನ ಹೋರಾಟ. ವಾಟ್ ಎವರ್ ದ ಅಲ್ಟಿಮೇಟ್ ಏಮ್ ಆಫ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್, ಪವರ್ ಈಸ್ ಆಲ್ವೇಸ್ ದ ಇಮಿಡಿಯೇಟ್ ಏಮ್. ಸೊ ಅಂತಿಮ ಉದ್ದೇಶ ಏನೇ ಆಗಿರ್ಬೋದು,
ಸೊ ಅದು ಸಾಂಸ್ಕೃತಿಕ ಬೆಳವಣಿಗೆ ಆಗಿರ್ಬೋದು, ಬೇರೆ ಏನೇನೋ ಹೇಳ್ಬೋದು ನಾವು. ಬಟ್ ದ ಇಮಿಡಿಯೇಟ್ ಏಮ್ ಈಸ್ ಟು ಹ್ಯಾವ್ ದ ಪವರ್. ಖಂಡಿತವಾಗಿದ್ದು ತುಂಬ ವಾಸ್ತವವಾದಂಥ ಅಂಶ. ಇವತ್ತು ಕೂಡ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ಒಂದು ಅಂಶವನ್ನು ಕಾಣ್ತೇವೆ. ಸೊ ಇದು ಎರಡನೇ ವಿವರಣೆ ಅವರದು, ಮಾರ್ಗ್ಯಂತವರು. ದೆನ್ ದ ಥರ್ಡ್ ಅನಲೈಸಿಸ್. ಸೊ ಮೂರನೇ ಅಂಶ ಅವರು ವಿಶ್ಲೇಷಣೆಯನ್ನು ಮಾಡೋದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು, ದ ಸೈಕ್ಲಿಕಲ್ ವ್ಯೂ ಆಫ್ ಹಿಸ್ಟ್ರಿ. ಇತಿಹಾಸವನ್ನು ಸೈಕ್ಲಿಕಲ್ ವ್ಯೂ, ಚಕ್ರ ಇತಿಹಾಸ ಚಕ್ರವನ್ನು ಏನು ಆವರ್ತನೀಯ ಇತಿಹಾಸ ಅಂತ ಕರೀತಾರೆ. ಅಂದರೆ ಇತಿಹಾಸ ಏನಾಗ್ತಿರುತ್ತೆ, ಯಾವಾಗಲೂ ತಿರುಗ್ತಾ ಇರುತ್ತೆ. ಯಾವ ರೀತಿ? ಈಗ ಅರಾಜಕತೆ, ಅನಾರ್ಕಿ ಇದೆ ಅಂದರೆ ದೆರ್ ಇಸ್ ನೋ ವರ್ಲ್ಡ್ ಗೌರ್ಮೆಂಟ್, ಜಾಗತಿಕ ಸರ್ಕಾರ ಅನ್ನೋದಿಲ್ಲ. ಹೀಗಾಗಿ ಇಡೀ ಜಗತ್ತನ್ನು ಒಂದೇ ರೀತಿ ನಡೆಸ್ಕೊಂಡು ಹೋಗ್ತಕ್ಕಂಥ ಯಾವುದೇ ಶಕ್ತಿ ಇಲ್ಲ. ಸೊ ದೇರ್ ಈಸ್ ಅನಾರ್ಕಿ, ಅಲ್ಲಿ ಅರಾಜಕತೆ ಇದೆ. ಸೊ ಹೀಗಾಗಿ ಪ್ರತಿಯೊಂದು ಸಾವರಿನ್ ಸ್ಟೇಟ್ಸ್, ಸಾರ್ವಭೌಮ ರಾಷ್ಟ್ರಗಳು ತಮ್ಮ ಅಧಿಕಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ತಮ್ಮ ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಸೆಲ್ಫ್ ಹೆಲ್ಪ್ ಮೂಲಕ ಏನು ಮಾಡ್ತಿರ್ತವೆ, ಆಲ್ವೇಸ್ ದೇ ಆರ್ ಸ್ಟ್ರಗ್ಲಿಂಗ್ ಫಾರ್ ದ ಪವರ್, ಅಧಿಕಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಆ ಪ್ರಯತ್ನ ಪಡುವಾಗ ತಮ್ಮ ಅಧಿಕಾರ ಸಾಕಾಗಲ್ಲ ಅಂತ ಹೇಳಿ ಸಮಾನ ಹಿತಾಸಕ್ತಿಯನ್ನು ಹೊಂದಿದಂಥ ರಾಷ್ಟ್ರಗಳ ಜೊತೆಗೆ ಮೈತ್ರಿಗಳನ್ನು ಮಾಡ್ಕೊಳ್ತಾರೆ, ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ. ಆಗೇನಾಗತ್ತೆ ಅಲ್ಲಿ, ಅದೇ ರೀತಿ ಇನ್ನೊಂದು ಕಡೆ ಇರ್ತಕ್ಕಂಥ ಅಂದರೆ ತದ್ವಿರುದ್ಧ ಹಿತಾಸಕ್ತಿಯನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳು ಕೂಡ ತಮಗೆ ಸಮಾನ ಹಿತಾಸಕ್ತಿಯನ್ನು ಹೊಂದಿದಂಥ ರಾಷ್ಟ್ರಗಳ ಜೊತೆಗೆ ಮೈತ್ರಿಗಳನ್ನು ಮಾಡ್ಕೊಳ್ತಾರೆ. ಹೀಗಾಗಿ ಟೋಟಲಿ ಏನಾಗುತ್ತೆ, ಬ್ಯಾಲೆನ್ಸ್ ಆಫ್ ಪವರ್ ಆಗುತ್ತೆ, ಅಲ್ಲಿ ಅಧಿಕಾರದ ಶಕ್ತಿಯ ಸಮತೋಲನ ಉಂಟಾಗತ್ತೆ. ಸೊ ಎಲ್ಲಿವರೆಗೂ ಈ ಶಕ್ತಿ ಸಮತೋಲನ ಇರುತ್ತೋ ಅಲ್ಲಿವರೆಗೂ ಶಾಂತಿ ಇರುತ್ತೆ, ದಿರ್ ವಿಲ್ ಬಿ ಪೀಸ್. ಸೊ ಒಂದು ವೇಳೆ ಇವೆರಡೂ ಬಣಗಳ ಅಥವಾ ಮೈತ್ರಿಗಳ ನಡುವೆ ಏನಾದರೂ ಅಧಿಕಾರದ ಅಸಮತೋಲನ ಉಂಟಾದರೆ, ಅಂದರೆ ಯಾವುದೇ ಒಂದು ಮೈತ್ರಿಯ ಕಡೆಗೆ ಅಧಿಕಾರದ ಪ್ರಮಾಣ, ಶಕ್ತಿಯ ಪ್ರಮಾಣ ಜಾಸ್ತಿ ಆದರೆ ಅಲ್ಲೇನಾಗುತ್ತೆ, ಡೆಫಿನೆಟ್ಲಿ ಇಮಿಡಿಯೇಟ್ಲಿ ಅಲ್ಲಿ ಯುದ್ಧ ಸಂಭವಿಸುತ್ತೆ. ಸೊ ಈ ಯುದ್ಧ ಮತ್ತೆ ಯಾವುದಕ್ಕೆ ಅವಕಾಶ ಮಾಡಿಕೊಡುತ್ತೆ, ಅರಾಜಕತೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಈ ರೀತಿ ಇತಿಹಾಸದ ಚಕ್ರ ತಿರುಗ್ತಾ ಇರುತ್ತೆ. ಸೊ ಹಿಯರ್ ದ ಮಾರ್ಗಂತ ವಿಲ್ ಪ್ರೊಪಗಂಡ್ ದ ನಾನ್ ಪ್ರೋಗ್ರೆಸಿವ್ ವ್ಯೂ ಆಫ್ ಹಿಸ್ಟ್ರಿ. ಇತಿಹಾಸದ ಏನು ಪ್ರಗತಿಪರ ಇತಿಹಾಸವನ್ನು ಇವರು ಇಲ್ಲಿ ಬೋಧಿಸೋದಿಲ್ಲ, ನಾನ್ ಪ್ರೋಗ್ರೆಸಿವ್. ಸೊ ಇತಿಹಾಸ ಅಂದರೆ ಕೇವಲ ಆ ಒಂದು ಚಕ್ರ, ಪದೇ ಪದೇ ಆ ಚಕ್ರನೇ ಏನಾಗ್ತಿರತ್ತೆ, ಸುತ್ತಾ ಇರುತ್ತೆ. ಅನಾರ್ಕಿಯಿಂದ ಯುದ್ಧ, ಯುದ್ಧದಿಂದ ಅನಾರ್ಕಿ. ಸೊ ಈ ರೀತಿ ಅದು ತಿರುಗ್ತಾ ಇರುತ್ತೆ. ಸೊ ಇದರಿಂದ ಇಲ್ಲಿ ರಿಯಲಿಸಮ್, ಸೊ ರಾಷ್ಟ್ರಗಳ ನಡುವೆ ಅಧಿಕಾರಕ್ಕಾಗಿನ ಹೋರಾಟ ಯಾವಾಗಲೂ ಅಸ್ತಿತ್ವದಲ್ಲಿರುತ್ತೆ ಅಂತ ಮಾರ್ಗ್ಯಂತವರು ಹೇಳ್ತಾರೆ. ಸೊ ಈ ಮೂರು ಮುಖ್ಯ ಅಂಶಗಳು ಅಲ್ಲದೆ, ಸೊ ಮಾರ್ಗ್ಯಂತವರು ಅಂತಾರಾಷ್ಟ್ರೀಯ ಸಿದ್ಧಾಂತವನ್ನು ಪ್ರಸ್ತುತಪಡಿಸೋದಕ್ಕೆ ಮುಖ್ಯವಾಗಿ 6 ಅಂಶಗಳನ್ನು ಹೇಳ್ತಾರೆ. ಸೊ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಈಸ್ ಬೇಸ್ಡ್ ಆನ್ ದ ಫಾಲೋಯಿಂಗ್ 6 ಪಾಯಿಂಟ್ಸ್ ಅಂತ ಮಾರ್ಗ್ಯಂತ ಹೇಳ್ತಾರೆ. ಸೊ ಒಂದೊಂದೇ ಅಂಶಗಳನ್ನು ನೋಡೋದಾದರೆ, ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈಸ್ ಗವರ್ನ್ಡ್ ಬೈ ಲಾಸ್ ದಟ್ ಹ್ಯಾವ್ ದೇರ್ ರೂಟ್ಸ್ ಇನ್ ಹ್ಯೂಮನ್ ನೇಚರ್. ಖಂಡಿತ ಮಾನವನ ಸ್ವಭಾವದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬೇರುಗಳು ಅಡಗಿವೆ ಅಂತ ಒಂದು. ಇನ್ನೊಂದು, ಸ್ಟೇಟ್ಸ್ ಹ್ಯಾವ್ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ದಟ್ ಈಸ್ ಟು ಮ್ಯಾಕ್ಸಿಮೈಸ್ ದ ಪವರ್. ಸೊ ರಾಜ್ಯಗಳು ನಿರ್ದಿಷ್ಟ ಹಿತಾಸಕ್ತಿಗಳನ್ನು ಹೊಂದಿದ್ದಾವೆ. ಅವೇನು ಅಂದರೆ ತಮ್ಮ ಅಧಿಕಾರವನ್ನು ಹೆಚ್ಚಿಸೋದು. ನೆಕ್ಸ್ಟ್, ರಾಜ್ಯಗಳ ಹಿತಾಸಕ್ತಿಗಳು ಶಾಶ್ವತವಾಗಿದ್ದಾವೆ. ಸೊ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ಸ್ ಆರ್ ಪರ್ಮನೆಂಟ್. ಸೊ ಅದೇನು ಕೆಲವು ಟೈಮ್ ಅಷ್ಟೇ ಅವರು ತಮ್ಮ ಹಿತಾಸಕ್ತಿಗೆ ಪ್ರಯತ್ನ ಮಾಡೋದು, ಆಮೇಲೆ ಸಹಕಾರದ ಜೀವನ ನಡೆಸೋದು, ದೇರ್ ಇಂಟ್ರೆಸ್ಟ್ಸ್ ಆರ್ ಪರ್ಮನೆಂಟ್. ಅವು ಶಾಶ್ವತವಾಗಿದ್ದಾವೆ. ಶಾಶ್ವತ ಹಿತಾಸಕ್ತಿಗಳನ್ನು ಪ್ರತಿಯೊಂದು ರಾಷ್ಟ್ರ ಹೊಂದಿರುತ್ತೆ. ದೆನ್ ಸ್ಟೇಟ್ಸ್ ಆರ್ ದ ಓನ್ಲಿ ಆಕ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಜ್ಯಗಳು ಮಾತ್ರ ನಟರಾಗಿದ್ದಾರೆ. ಅಂದರೆ ಉಳಿದೆಲ್ಲ ಅಂಶಗಳು ನಾವು ಹೇಳಿದ್ವಿ, ಅದರ ಅರ್ಥ ನಾವು ವಿವರಿಸುವಾಗ, ಎಸ್, ಸ್ಟೇಟ್ಸ್ ಆರ್ ದ ಬೇಸಿಕ್ ಆಕ್ಟರ್ಸ್ ಬಟ್ ಅದರ್ಸ್ ವಿಲ್ ಆಲ್ಸೋ ಟೇಕ್ ಪಾರ್ಟ್ ಇನ್ ದ್ಯಾಟ್. ಅದು NGOs ಆಗಿರ್ಬೋದು, ಜಾಗತಿಕ ಸಂಸ್ಥೆಗಳಾಗಿರ್ಬೋದು, ಸರ್ಕಾರೇತರ ಅಂಶಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾಗವಹಿಸ್ತವೆ ಇನ್ ಬ್ರಾಡರ್ ಸೆನ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಇಲ್ಲಿ ಮಾರ್ಗ್ಯಂತವ್ರು ಅದನ್ನು ಒಪ್ಪೋದಿಲ್ಲ. ಮಾರ್ಗ್ಯಂತವ್ರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾಗವಹಿಸೋದು ಕೇವಲ ರಾಜ್ಯಗಳು ಮಾತ್ರ. ಓಕೆ, ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ದೇರ್ ಇಸ್ ನೋ ಯೂನಿವರ್ಸಲ್ ಕೋಡ್ ಆಫ್ ಎಥಿಕ್ಸ್ ಆರ್ ಮೊರಾಲಿಟಿ. ಸೊ ಇಲ್ಲಿ ಜಾಗತಿಕವಾಗಿ ಯಾವುದೇ ಸಾರ್ವತ್ರಿಕ ನೀತಿ ಸಂಹಿತೆ ಮತ್ತು ನೈತಿಕತೆ ಅಂತ ಇಲ್ಲ. ಪ್ರತಿಯೊಂದು ರಾಷ್ಟ್ರಕ್ಕೂ ತಾನು ಏನು ಮಾಡುತ್ತೋ
ತನ್ನ ಹಿತಾಸಕ್ತಿನೇ ಅದಕ್ಕೆ ಮಾರಲ್ ವ್ಯಾಲ್ಯೂ, ಅದು ಸರಿ, ಅದೇ ಒಳ್ಳೆಯದು, ತನಗೆ ಏನು ಬೇಕೋ ಅದನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ, ಅದೇ ಅದಕ್ಕೆ ಒಳ್ಳೆಯದು. ಸೊ ಹೀಗಾಗಿ ಸಾರ್ವತ್ರಿಕ ನೀತಿ ನಿಯಮ ಅಂತ ಯಾವುದೂ ಕೂಡ ಇಲ್ಲ. ದೆನ್ ಪೊಲಿಟಿಕ್ಸ್ ಈಸ್ ಅಟೋನಮಸ್. ಸೊ ರಾಜಕೀಯವು ಸಂಪೂರ್ಣವಾಗಿ ಸ್ವಾಯತ್ತವಾಗಿದೆ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ವಿಚ್ ಆರ್ ಡಿಫ್ರೆಂಟ್ ಫ್ರಮ್ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿ. ಇಲ್ಲಿ ರಾಜಕೀಯ ಅಂದರೆ ಅದು ಸ್ವಾಯತ್ತವಾದಂತಹ ವಿಷಯ, ಅದು ತನ್ನದೇ ಆದಂಥ ನಿಯಮ ಮತ್ತು ತತ್ವಗಳನ್ನು ಹೊಂದಿದೆಯೇ ಹೊರತಾಗಿ ನೈತಿಕತೆ ಮತ್ತು ಏನು ಎಥಿಕ್ಸ್ ಇದರಿಂದ ಅದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ನೈತಿಕ ತಳಹದಿಯ ಮೇಲೆ ರಾಜಕೀಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ದ ಪೊಲಿಟಿಕ್ಸ್ ಹ್ಯಾಸ್ ಇಟ್ಸ್ ಓನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್. ಸೊ ಇದನ್ನೇ ಮೆಕ್ಯಾವಲಿ ಹೇಳಿದ್ದು ಅದನ್ನೇ. ಸೊ ರಾಜನಾದವನು ಸಿಂಹದ ಬುದ್ಧಿಯನ್ನು ಬಳಸಬೇಕು, ನರಿ ಬುದ್ಧಿಯನ್ನು ಬಳಸಬೇಕು. ಕೌಟಿಲ್ಯ ಕೂಡ ಹೇಳೋದು, ರಾಜನಾದವನು ಕುತಂತ್ರವನ್ನು ಮಾಡಿ ಆದರೂ ಪರವಾಗಿಲ್ಲ, ತನ್ನ ರಾಜ್ಯದ ವಿಸ್ತಾರವನ್ನು ಹೆಚ್ಚಿಸ್ಕೊಳ್ಬೇಕು, ತನ್ನ ಅಧಿಕಾರವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಚಾಣಕ್ಯ ಕೂಡ, ಕೌಟಿಲ್ಯ ಕೂಡ ಇದನ್ನೇ ಹೇಳ್ತಾರೆ. ಸೊ ಈ ರೀತಿ ನೈತಿಕತೆಯನ್ನು ಮೀರಿ ರಾಜಕೀಯ ತನ್ನ ಅಸ್ತಿತ್ವವನ್ನು ಹೊಂದಿದೆ ಅಂತ ಮಾರ್ಗ್ಯಂತ ಹೇಳ್ತಾರೆ. ಸೊ ಈ 6 ಅಂಶಗಳ ಮೂಲಕ ಮಾರ್ಗ್ಯಂತ ಅವರ ಪ್ರತಿಪಾದನೆಯನ್ನು ನೋಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಹಿಸ್ಟ್ರಿ ಆಫ್ ರಿಯಲಿಸಮ್. ಕಮಿಂಗ್ ಟು ದ ಮೀನಿಂಗ್ ಆಫ್ ರಿಯಲಿಸಮ್, ಇದರ ಅರ್ಥವನ್ನು ನೋಡೋದಾದರೆ, ಸೊ ರಿಯಲಿಸಮ್ ಅನ್ನೋದು ಇಟ್ ಇಸ್ ದ ಮೋಸ್ಟ್ ಡಾಮಿನೆಂಟ್ ಸ್ಕೂಲ್ ಆಫ್ ಥಾಟ್ ಇನ್ ದ ಇಂಟರ್ನ್ಯಾಷನಲ್ ರೂಲ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅತ್ಯಂತ ಪ್ರಬಲ ಚಿಂತನಾ ಶಾಲೆ ಅಂತ ಕರಿತೀವಿ ನಾವು. ಐಡಿಯಲಿಸಮ್ ಕೆಲಕಾಲ ಮಾತ್ರ ಇದ್ದಂತಹ ಒಂದು ಸಿದ್ಧಾಂತ, ಆದರೆ ರಿಯಲಿಸಮ್ ಇದು ಹೆಚ್ಚು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಭಾವವನ್ನು ಬೀರಿದಂತಹ ಸಿದ್ಧಾಂತ. ಸೊ ಪ್ರಬಲ ಚಿಂತನಾ ಶಾಲೆ ಅಂತ ನಾವು ಇದನ್ನು ಪರಿಗಣಿಸ್ತೇವೆ. ಇಟ್ ಈಸ್ ದ ಎಕ್ಸಸೈಸ್ ಆಫ್ ಪವರ್ ಬೈ ಸ್ಟೇಟ್ಸ್ ಟುವರ್ಡ್ಸ್ ಈಚ್ ಆ್ಯಂಡ್ ಆಲ್ಸೋ ನೋನ್ ಆಸ್ ಪವರ್ ಪೊಲಿಟಿಕ್ಸ್ ಆ್ಯಂಡ್ ರಿಯಲ್ ಪೊಲಿಟಿಕ್ಸ್. ಖಂಡಿತ. ಸೊ ರಾಷ್ಟ್ರಗಳು ಪರಸ್ಪರ ಅಧಿಕಾರ ಚಲಾಯಿಸೋದನ್ನು ಪವರ್ ಪೊಲಿಟಿಕ್ಸ್ ಮತ್ತು ರಿಯಲ್ ಪೊಲಿಟಿಕ್ಸ್ ಅಂತ ಕರಿತೀವಿ. ತುಂಬ ವಾಸ್ತವವಾಗಿ ಅಧಿಕಾರ ಚಲಾವಣೆಯ ಒಂದು ಅಂಶಗಳನ್ನು ಇದರ ಅಧ್ಯಯನ ಒಳಗೊಂಡಿದೆ. ಸೊ ಇಲ್ಲಿ ರಿಯಲಿಸಮ್ನ ಇನ್ನು ಸ್ವಲ್ಪ ಕೆಲವು ಅಂಶಗಳನ್ನ ಸ್ಪಷ್ಟಪಡಿಸ್ಕೊಳ್ಳೋದಾದರೆ, ದ ಬಿಹೇವಿಯರ್ ಆಫ್ ಎ ಪೊಲಿಟಿಕಲ್ ಪರ್ಸನ್ ಈಸ್ ಸೋಷಿಯಲ್ ಕಾಂಟ್ಯಾಕ್ಟ್ ಈಸ್ ಬೇಸ್ಡ್ ಆನ್ ಪವರ್. ಸೊ ಒಬ್ಬ ರಾಜಕೀಯ ವ್ಯಕ್ತಿಯ ಒಂದು ವರ್ತನೆ ಏನಿದ್ರೂ, ಸಾಮಾಜಿಕ ವರ್ತನೆ ಇರ್ಬೋದು, ಯಾವುದೇ ಇರ್ಬೋದು, ಅದು ಏನಾಗಿದೆ ಅಂದರೆ ಅಧಿಕಾರವನ್ನು ಅವಲಂಬಿಸಿದೆ. ಯಾವಾಗಲೂ ಆ ಪೊಲಿಟಿಕಲ್ ಪರ್ಸನ್, ರಾಜಕೀಯ ವ್ಯಕ್ತಿಯ ಒಂದು ವರ್ತನೆ ಅಧಿಕಾರವನ್ನು ಪಡೆಯೋದಕ್ಕೆ ಟು ದಿ ಮೇಂಟೆನೆನ್ಸ್ ಆಫ್ ಪವರ್ ಆರ್ ಸ್ಟ್ರೆಂಥನಿಂಗ್ ಆಫ್ ಪವರ್ ಆರ್ ಡೆಮಾನ್ಸ್ಟ್ರೇಷನ್ ಆಫ್ ಪವರ್. ಸೊ ಅಧಿಕಾರದ ನಿರ್ವಹಣೆಗಾಗಿರ್ಬೋದು, ಅಧಿಕಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಅಧಿಕಾರವನ್ನು ತೋರಿಸ್ಕೊಳ್ಳೋದಕ್ಕಾಗಿರ್ಬೋದು ಪ್ರಯತ್ನವನ್ನು ಮಾಡ್ತಿರ್ತಾನೆ. ರಿಯಲಿಸಮ್ ಪ್ರಕಾರ ರಾಜಕೀಯ ವ್ಯಕ್ತಿ ಕೇವಲ ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ತೊಡಗಿರ್ತಾನೆ. ದೆನ್ ಹಿಯರ್ ಪವರ್ ಮೀನ್ಸ್ ಇಟ್ ಡಸಂಟ್ ಮೀನ್ ಓನ್ಲಿ ಫಿಸಿಕಲ್ ಆರ್ ಮಿಲಿಟರಿ ಪವರ್. ಕೇವಲ ಭೌತಿಕ ಮತ್ತು ಮಿಲಿಟರಿ ಶಕ್ತಿ ಅಲ್ಲ ಇಲ್ಲಿ ಶಕ್ತಿ ಅಂದರೆ, ಬಟ್ ಇಟ್ ರೆಫರ್ಸ್ ಟು ದಿ ಆಲ್ ಕೈಂಡ್ಸ್ ಆಫ್ ಕಂಟ್ರೋಲ್ ಓವರ್ ದ ಮೈಂಡ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆಫ್ ಅದರ್ ಇಂಡಿವಿಜುವಲ್ಸ್. ಪವರ್ ಅಂದರೆ ಎಲ್ಲ ತೆರನಾದಂತಹ ಪ್ರಭಾವಗಳನ್ನು ಬೀರಿ ಬೇರೆಯವರ ಮನಸ್ಸು ಮತ್ತು ಕ್ರಿಯೆಗಳ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ಶಕ್ತಿ. ಅದರಲ್ಲಿ ಏನಾದರೂ ಇರಬಹುದು, ಆ ಶಕ್ತಿ ಏನನ್ನಾದರೂ ಒಳಗೊಂಡಿರ್ಬೋದು. ಕೇವಲ ಮಿಲಿಟ್ರಿ, ಫಿಸಿಕಲ್ಲು, ಎಕನಾಮಿಕ್ ಅಂತೇನಿಲ್ಲ, ಒಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ಬೀರಿ ಬೇರೆಯವರ ಮನಸ್ಸು ಮತ್ತು ಕ್ರಿಯೆಗಳ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ಅದ್ಭುತ ಶಕ್ತಿ, ಸಮಗ್ರ ಶಕ್ತಿ ಅಧಿಕಾರ ಅಂತ ಕರೀತಾರೆ. Then power is important because whatever interests or goals we have, in order to achieve them in politics, this brings the desire to control the actions of others. So ಇಲ್ಲಿ ಅಧಿಕಾರ ಯಾಕೆ ಮುಖ್ಯ ಅಂದರೆ, ಸೊ ನಾವು ಏನೇ ಆಸಕ್ತಿಗಳನ್ನು ಅಥವಾ ಗುರಿಗಳನ್ನು ಹೊಂದಿದ್ರೂ ಕೂಡ, ಏನನ್ನು ಸಾಧನೆ ಮಾಡೋದಕ್ಕೆ ಹೊರಟಿದ್ರೂ ಕೂಡ, ಅಂತಿಮವಾಗಿ ನಾವು ನಮ್ಮ ಅಧಿಕಾರವನ್ನು ಬಳಸಿ ಇತರರ ಕ್ರಿಯೆಗಳ ಮೇಲೆ ಏನು ಮಾಡ್ತೀವಿ, ನಿಯಂತ್ರಣವನ್ನು ಹೇರ್ತೀವಿ. ಸೊ ಅಂತಿಮವಾಗಿ ನಾವು ಚಲಾಯಿಸೋದು ಇಲ್ಲಿ ಅಧಿಕಾರವನ್ನೇ. ಸೊ ಅಕಾರ್ಡಿಂಗ್ ಟು ರಿಯಲಿಸಮ್, ಸೊ ಅಧಿಕಾರ ಚಲಾವಣೆಯೇ ರಾಜಕೀಯ, ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳುತ್ತೆ. Then all realists share a belief that states are unitary national actors that are motivated by desire for military power and security rather than ideals and ethics. ಸೊ ಎಲ್ಲ ವಾಸ್ತವವಾದಿಗಳು
ಏನು ಹೇಳ್ತಾರೆ ಅಂದರೆ, ಸಾಮಾನ್ಯ ಅಭಿಪ್ರಾಯ ಏನು ಅಂದರೆ, ರಾಜ್ಯಗಳು ಏಕೀಕೃತ ರಾಷ್ಟ್ರೀಯ ನಟರು, ಅಂದರೆ ರಾಜ್ಯಗಳು ಮಾತ್ರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಟರು. ಜೊತೆಗೆ ಅವರು ಈ ಆದರ್ಶಗಳು ಮತ್ತು ನೈತಿಕತೆಗಿಂತ ಹೆಚ್ಚಾಗಿ ಮಿಲಿಟರಿ ಶಕ್ತಿ ಮತ್ತು ರಾಷ್ಟ್ರದ ಭದ್ರತೆಯ ಬಯಕೆಯಿಂದ ಹೆಚ್ಚು ಪ್ರೇರೇಪಿಸಲ್ಪಟ್ಟಿದ್ದಾರೆ, ಹೆಚ್ಚು ಮೋಟಿವೇಟ್ ಆಗಿದ್ದಾರೆ. ನೈತಿಕ ಅಂಶಗಳಿಂದ ಮೋಟಿವೇಟ್ ಆಗಿಲ್ಲ ಅವರು, ಬದಲಿಗೆ ಮಿಲಿಟರಿ ಶಕ್ತಿ ಮತ್ತು ದ ಸೆಕ್ಯೂರಿಟಿ ಆಫ್ ದ ನೇಷನ್, ಸೊ ಅದರಿಂದ ಮೋಟಿವೇಟ್ ಆಗಿರೋದ್ರಿಂದ ಯಾವಾಗಲೂ ಕೂಡ ಅಧಿಕಾರದ ಕುದುರೆಯನ್ನೇರಿ ಹೋಗ್ತಿರ್ತಾರೆ ಅನ್ನೋದು ವಾಸ್ತವವಾದಿಗಳ ನಂಬಿಕೆ. Then international relations should not be studied on the basis how they should be, but how they are. ಇದು ತುಂಬ ಅರ್ಥಪೂರ್ಣವಾದಂತಹ ವಿಶ್ಲೇಷಣೆ ಅಂತ ಹೇಳ್ಬೋದು ನಾವು. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಅಲ್ಲಿ ರಿಯಲಿಸಮ್ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಅವು ಹೇಗಿರಬೇಕು ಅಂತ ಅಧ್ಯಯನ ಮಾಡೋದಲ್ಲ, ಹೇಗಿವೆ ಅನ್ನೋದರ ಆಧಾರದ ಮೇಲೆ ಅಧ್ಯಯನ ಮಾಡೋದು. ಅಂದರೆ ಹೇಗಿರಬಹುದು, ಹೇಗಿರಬೇಕು ಅನ್ನೋದು ಐಡಿಯಲಿಸಮ್, ಆದರ್ಶವಾದ. ಅದು ಆದರ್ಶವಾದ ವಾಸ್ತವವಾದ ಆಗಲಿಕ್ಕಿಲ್ಲ, ನಿಜ ಆಗಲಿಕ್ಕಿಲ್ಲ. ಇಟ್ಸ್ ಎ ಯುಟೋಪಿಯನ್ ಥಿಯರಿ. ಬಟ್ ಇಲ್ಲಿ ರಿಯಲಿಸಮ್ ಹೇಳೋದೇನು ಹೇಳಿ, ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗಿರಬಹುದು ಅಂತ ಹೇಳೋದಿಲ್ಲ, ಹೇಗಿವೆ, ರಿಯಲಿ ವಾಟ್ ದೇ ಆರ್ ಅನ್ನೋದನ್ನು ಹೇಳ್ತವೆ. ಸೊ ಇಲ್ಲಿ ಟೋಟಲಿ ನಾವು ಹೇಳೋದಾದ್ರೆ, ಅಕಾರ್ಡಿಂಗ್ ಟು ರಿಯಲಿಸಮ್, ಪಾಲಿಟಿಕ್ಸ್ ಈಸ್ ಗವರ್ನ್ಡ್ ಬೈ ದ ಅಬ್ಜೆಕ್ಟಿವ್ ಲಾಸ್. ಸೊ ರಾಜಕೀಯವು ವಸ್ತುನಿಷ್ಠ ಕಾನೂನುಗಳಿಂದ ನಿಯಂತ್ರಿಸಲ್ಪಡುತ್ತೆ. ವಸ್ತುನಿಷ್ಠ, ನಾಟ್ ಸಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಲಾಸ್, ಸೊ ಹೀಗೆ ಇದೇ ರೀತಿ ಸ್ಪಷ್ಟವಾಗಿ, ಸೊ ಈ ನಿಯಮವನ್ನು ಅನುಸರಿಸಿ ಇಷ್ಟು ಅಧಿಕಾರವನ್ನು ಹೆಚ್ಚಿಸ್ಕೊಳ್ಬೇಕು, ಈ ನಿಯಮದಿಂದ ಇಷ್ಟು ಅಧಿಕಾರವನ್ನು ಪಡೆಯಬೇಕು, ಈ ರೀತಿಯ ವಸ್ತುನಿಷ್ಠ ಕಾನೂನುಗಳಿಂದ ನಿಯಂತ್ರಿಸಲ್ಪಡುತ್ತೆ ಹೊರತಾಗಿ ನಾಟ್ ದ ಸಬ್ಜೆಕ್ಟಿವ್. ಆಮೇಲೆ ಈ ಕಾನೂನುಗಳು ಅಥವಾ ನಿಯಮಗಳು ಬೇರುಗಳು ಎಲ್ಲಿದ್ದಾವೆ ಅಂದರೆ, ದೇ ಆರ್ ಲೈ ಇನ್ ದ ಹ್ಯೂಮನ್ ನೇಚರ್. ಅವು ಮಾನವನ ಸ್ವಭಾವದಲ್ಲಿದ್ದಾವೆ. ಮತ್ತು ಈ ಕಾನೂನುಗಳೆಲ್ಲ ಹೇಗಿದ್ದಾವೆ ಅಂದರೆ ವಸ್ತುನಿಷ್ಠವಾಗಿದ್ದಾವೆ. ಏಕೆಂದರೆ ಮಾನವನ, ಸೊ ಈ ರಿಯಲಿಸಮ್ ಪ್ರಕಾರ, ಸೊ ನೋಡಿ, ಮಾನವನ ಮನಸ್ಸು ಅಂದ ತಕ್ಷಣ ನಾವೆಲ್ಲ ಒಂದು ಕಡೆಗೆ ಮಾನವನ ಸ್ವಭಾವ ಬದಲಾಗ್ತಿರುತ್ತೆ, ಅದು ಸಬ್ಜೆಕ್ಟಿವ್ ಅಂತ ನಮ್ಮ ಮನಸ್ಸಲ್ಲಿದ್ದರೆ ಅದು ತಪ್ಪು. ಸೊ ಅಲ್ಲಿ ಇನ್ನೊಂದು ಅಂಶವನ್ನು ಕ್ಲಿಯರ್ ಮಾಡ್ತಾರೆ ಈ ರಿಯಲಿಸ್ಟ್ಗಳು, ವಾಸ್ತವವಾದಿಗಳು. ಏನು ಅಂದರೆ, ಮಾನವ ಸ್ವಭಾವ ಒಂದು ನಿರ್ದಿಷ್ಟ ಸಮಯದಲ್ಲಿ ಬದಲಾಗುವುದಿಲ್ಲ. ತುಂಬ ಸಮಯದ ನಂತರ ಅವನ ಸ್ವಭಾವ ಬದಲಾಗಬಹುದು, ಬಟ್ ಒಂದು ನಿರ್ದಿಷ್ಟ ಕಾಲದ ಚೌಕಟ್ಟಿನಲ್ಲಿ ಅವನ ಸ್ವಭಾವ ಬದಲಾಗುವುದಿಲ್ಲ. ಹೀಗಾಗಿ ಅಲ್ಲಿ ಕಾನೂನುಗಳು ಏನಾಗಿರ್ತವೆ, ವಸ್ತುನಿಷ್ಠವಾಗಿರ್ತವೆ. ದೇ ಆರ್ ಅಬ್ಜೆಕ್ಟಿವ್ ಇನ್ ನೇಚರ್ ಅಂತ ಹೇಳ್ತಾರೆ. ಸೊ ಇದಿಷ್ಟು ವಾಸ್ತವವಾದದ ಅರ್ಥವನ್ನು ಈ ಎಲ್ಲ ಅಂಶಗಳ ಮೂಲಕ ತಿಳ್ಕೊಂಡ್ವಿ. ಸೊ ಪ್ರಸ್ತುತ ವಿಡಿಯೋದಲ್ಲಿ ನಾವು ರಿಯಲಿಸಮ್ನ ಅರ್ಥವನ್ನು ಮತ್ತು ರಿಯಲಿಸಮ್ನ ಬೆಳೆದು ಬಂದ ಹಂತ, ಅದರ ಇತಿಹಾಸವನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋ ಈ ರಿಯಲಿಸಮ್ ಬಗ್ಗೆ ಇನ್ನೂ ಅನೇಕ ಅಂಶಗಳನ್ನು ನಾವು ಚರ್ಚಿಸೋಣ. ಓಕೆ, ಥ್ಯಾಂಕ್ ಯು. ಸೊ ಪ್ರಸ್ತುತ ಒಂದು ವಿಡಿಯೋದಲ್ಲಿ ಚರ್ಚಿಸಿದಂತಹ ವಿಷಯಗಳಿಗೆ ಈ ಎಲ್ಲ ಪುಸ್ತಕಗಳನ್ನು, ಲಿಂಕ್ಗಳನ್ನು ಯು ಕ್ಯಾನ್ ರೆಫರ್. ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.